ಕುಡಿಯೋರಿಗೆ 108 ನೆಪ. ಕುಡಿಯೋದಕ್ಕೊಂದು, ಬಿಡೋದಕ್ಕೊಂದು, ಮತ್ತೆ ಕುಡಿಯೋದಕ್ಕೊಂದು. ಗುಂಡು ಅಂದ್ರೆ ಹಂಗೇನೆ, ಒಂಥರ ಸೆಳೆತ. ಎಷ್ಟಾದ್ರೂ ಎಣ್ಣೆ ಅಲ್ವಾ, ಜಾರ್ತಾನೆ ಇರ್ತೀರಿ. ಜಾರೋದಕ್ಕೊಂದು ಕಾರಣ, ಒಂದೊಂದು ಸಲ ವಿನಾಕಾರಣ. ಅದೇನೇ ಆದ್ರೂ ಗುಂಡಿನ ಬಗ್ಗೆ ಇರುವಷ್ಟು ಕಥೆಗಳು ಮತ್ಯಾವುದರ ಕುರಿತು ಇರ್ಲಿಕ್ಕಿಲ್ಲ ನೋಡಿ. ಅಂಥ ಮಿಥ್ಯೆಗಳನ್ನು, ಸತ್ಯಗಳನ್ನು ನಿಮ್ಮ ಮುಂದಿಡ್ತೀನಿ. ಇದು ಮತ್ತು ಗಮ್ಮತ್ತು. ಬಾಟ್ಲಿ ಪುತ್ರರಿಗೆ ಎಚ್ಚರಿಕೆ. ನಾನು ಶ್ವೇತಾ. ನೌ ಟೇಕ್ ಅ ಸಿಪ್ ಪ್ಲೀಸ್. ಚಿಯರ್ಸ್. ಊರಿಗೆ ಒಂದು ದಾರಿ ಆದ್ರೆ ಪೋರನಿಗೆ ಒಂದು ದಾರಿಯಂತೆ. ಹಂಗೇನೆ ಬದುಕೋರಿಗೊಂದು ನೀತಿ ಆದ್ರೆ ಹುಡುಗರಿಗೆ ಮತ್ತೊಂದು ನೀತಿ. ನೀವೇನೇ ಹೇಳಿದ್ರು ಅದನ್ನ ಅಂತಿಮವಾಗಿ ಟೇಬಲ್ಗೆ ತಂದು ನಿಲ್ಲಿಸ್ಬಿಡ್ತಾರೆ. ಕುಡುಕ ಶಿಷ್ಯನಿಗೆ ಗುರು ಒಬ್ಬ ಹೇಳಿದ್ನಂತೆ, ನೋಡಯ್ಯ, ಕತ್ತೆ ಮುಂದೆ ಒಂದು ಬಕೆಟ್ ಅಲ್ಲಿ ಹಾಲು, ಇನ್ನೊಂದ್ರಲ್ಲಿ ಆಲ್ಕೋಹಾಲ್ ಇಟ್ ನೋಡು, ಅದು ಹಾಲೇ ಕುಡಿಯೋದು. ಅದಕ್ಕೆ ಶಿಷ್ಯ ಹೇಳಿದ್ನಂತೆ, ಅದು ಕತ್ತೆಗಳು ಅಂತ ದೊಡ್ಡ ಕೆಲಸನೇ ಮಾಡೋದು. ಈಗ ನೋಡೋಣ ಬನ್ನಿ ಸತ್ಯ ಮಿಥ್ಯೆಗಳ ತಾಕಲಾಟ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕುಡಿದ್ರೆ ಲಿವರ್ ಕೆಟ್ಟು ಹೋಗುತ್ತೆ. ಅತಿಯಾಗಿ ಕುಡಿದ್ರೆ ಮದ್ಯ ರಕ್ತದ ಕಣಗಳಲ್ಲಿ ಸೇರಿ ದೇಹದ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತೆ. ಹೀಗೆ ಕುಡಿತದ ಬಗ್ಗೆ ಏನಿಲ್ಲವೆಂದ್ರೂ ಸಾವಿರಾರು ಬಗೆಯ ಹೇಳಿಕೆಗಳನ್ನ ಕೇಳುತ್ತಲೇ ಇರ್ತೇವೆ. ಕೇಳೋರಿಗೆ ನಾವು ಪುಂಗಿ ಊದುತ್ತಲೇ ಇರ್ತೇವೆ. ಆದ್ರೆ ಇವುಗಳಲ್ಲಿ ಎಷ್ಟನ್ನ ಅಂತ ನಂಬೋದು, ಇನ್ನೆಷ್ಟನ್ನ ಬಿಡೋದು, ಈ ಗೊಂದಲ ಕುಡುಕರಿಗೆ ಇದ್ದೇ ಇರುತ್ತದೆ. ಇವುಗಳ ಪೈಕಿ ಕೆಲ ಸಾಮಾನ್ಯ ನಂಬಿಕೆಗಳೆಂದ್ರೆ, ಮದ್ಯಪಾನ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ನೀರು ಕುಡಿದ್ರೆ ಉತ್ತಮ, ವಿಸ್ಕಿ ಕುಡಿಯೋದಕ್ಕಿಂತಲೂ ಬಿಯರ್ ಲೇಸು, ವೈನ್ ಅದು ದ್ರಾಕ್ಷಾರಸ ಅಷ್ಟೇ, ಅದರಿಂದ ಆರೋಗ್ಯಕ್ಕೆ ಏನೂ ಆಗಲ್ಲ. ಹೀಗೆ ಹೇಳಿಕೆಗಳಿಗೇನೂ ಕೊನೆಯೇ ಇಲ್ಲ. ಆದ್ರೂ ಇಲ್ಲೊಂದಿಷ್ಟು ಸೂತ್ರಗಳು ಕುಡಿಯುವವರಿಗಾಗಿಯೇ ವಿಶೇಷವಾಗಿ ರೂಪಿಸಲಾಗಿದೆ. ಗಾನ್ ಕೇಸ್ ಮಗ 2 ಪೆಗ್ಗಿಗೆ ಔಟ್ ಆಗ್ತಾಳೆ. ಹೆಣ್ಮಕ್ಳೇ ಹಾಗೆ, ಅದು ಅವರ ದೈಹಿಕ ಸಮಸ್ಯೆ. ಕೊಡು ದೇವರೇ ವರವ, ಕುಡುಕನಲ್ಲದ ಗಂಡನ ಎಂದು ಸುಕನ್ಯೆಯರು ದೇವಾಲಯಗಳಲ್ಲಿ ದೇವರನ್ನ ಪ್ರಾರ್ಥಿಸುವ ಕಾಲ ಹೊಂದಿತ್ತು. ಆದ್ರೆ ಈಗ ಕಾಲ ಹೇಗಿದೆ ಅಂದ್ರೆ, ನಾವು ಎಲ್ಲದರಲ್ಲೂ ಗಂಡಸಿಗೆ ಸಮ ಎನ್ನುವ ಮಹಿಳಾ ಮಣಿಯರು ಕುಡಿತದಲ್ಲೂ ಹಿಂದೆ ಬಿದ್ದಿಲ್ಲ. ಹಾಗಾಗಿ ಮದುವೆಯಾಗಿ ಬರುವ ಗಂಡ ಕುಡುಕನಲ್ಲದಿದ್ರು ಪಾರ್ಟಿಗಳಲ್ಲಿ ಲೆವೆಲ್ ಮೇಂಟೈನ್ ಮಾಡೋದಕ್ಕಾದ್ರೂ ಒಂದು ಗುಟುಕು ವಿಸ್ಕಿ ಕುಡಿಯೋದನ್ನ ಕಲಿತಿರ್ಲಿ ಅಂದ್ಕೊಳ್ತಾರಂತೆ. ಆದ್ರೆ ದುರಾದೃಷ್ಟ ಅಂದ್ರೆ ಕುಡಿತದಿಂದ ಬಹುಬೇಗ ಅಮಲು ಏರಿಕೊಂಡು ತೇಲಾಡೋರು ಹೆಂಗಸ್ರೇನೆ. ಇದಕ್ಕೆ ಕಾರಣವೂ ಇದೆ. ಮಹಿಳೆಯರ ದೇಹ ಪುರುಷರ ದೇಹಕ್ಕಿಂತಲೂ ಗುಂಡಿನ ವಿಷಯದಲ್ಲಿ ತುಸು ಡಿಫರೆಂಟು. ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರ ದೇಹದಲ್ಲಿ ನೀರಿನಾಂಶ ಕಡಿಮೆ ಇರುತ್ತಂತೆ. ಹಾಗಾಗಿ ಗುಂಡು ಒಳಗೆ ಹೋಗುತ್ತಿದ್ದ ಹಾಗೆ ಅಮಲು ಅಂಶಗಳನ್ನ ಜೀರ್ಣಿಸಿಕೊಳ್ಳಲು ಬೇಗ ಸಾಧ್ಯ ಆಗೋಲ್ಲ. ಅಷ್ಟೇ ಅಲ್ಲಪ್ಪ, ಮಹಿಳೆಯರ ಹೊಟ್ಟೆಯಲ್ಲಿರೋ ಪಚನ ಕ್ರಿಯೆಗೆ ಅವಶ್ಯಕ ಅಂಶಗಳು ಪುರುಷರಿಗಿಂತಲೂ 25% ಕಡಿಮೆ ಇರುತ್ತೆ. ಇದಕ್ಕೆ ನೋಡಿ ಅರ್ಲಿ ಟು ಡ್ರಿಂಕ್ ಅಂಡ್ ಅರ್ಲಿ ಟು ಹ್ಯಾಂಗ್ ಓವರ್ ಅನ್ನೋದು. ಇನ್ನಾದ್ರೂ ಕುಡುಕ ಮಾನಿನಿಯರು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ತಣ್ಣೀರ್ ಸ್ನಾನ, ಬಿಸಿ ಬಿಸಿ ಕಾಫಿ, ಹ್ಯಾಂಗ್ ಓವರ್ ಮಾಯ. ಬರೀ ಬೊಗಳೆ, ಕಾಫಿ ಕುಡಿದ್ರೆ ತಲೆ ಹಿಡ್ಕೊಳ್ಳುತ್ತೆ. ಇದು ಎಲ್ಲ ಕುಡುಕ ಬಾಂಧವರು ಅನುಭವಿಸೋ ತಲೆನೋವು. ಇದೊಂಥರ ಬೈ 1 get 1 ಫ್ರೀ ಅನ್ನೋ ತರ. ರಾತ್ರಿ ಪಾರ್ಟಿ ನೆಪದಲ್ಲಿ ದೇಹ ಮನಸ್ಸು ಇನ್ನಿಲ್ಲದಂತೆ ತೇಲಲಿ ಎಂದು ಹೊಟ್ಟೆ ತುಂಬ ಕುಡಿದ್ರೆ ಮುಗೀತು ಕತೆ. ಮಾರನೇ ದಿನ ಬೆಳಿಗ್ಗೆ ನೋಡಿ ಅದರ ಮಜಾ. ರಾತ್ರಿ ಎಷ್ಟು ತೇಲಿರ್ತೀವೋ ಬೆಳಿಗ್ಗೆ ಅಷ್ಟೇ ಪ್ರಮಾಣದಲ್ಲಿ ತಲೆ ಭಾರ. ಬಟ್ಟಿ ಮಗೊಂದು ಏನು ಮಾಡಿದ್ರು ತಲೆನೋವು ಹೋಗೋದೇ ಇಲ್ಲ. ಆಗ ನೆನಪಾಗುತ್ತೆ ತಣ್ಣೀರು ಸ್ನಾನ ಮಾಡಿದ್ರೆ ಹ್ಯಾಂಗ್ ಓವರ್ ಹೋಗುತ್ತೆ ಅಂತ. ಖಂಡಿತ ಇಲ್ಲ. ಇದು ತಪ್ಪು ನಂಬಿಕೆಗಳಲ್ಲಿ ಒಂದು.
ತಲೆ ಒಳಗೆ ಬಾಂಬ್ ಸ್ಫೋಟಿಸುವಂತೆ ಆಗ್ತಿದೆ ಅಂತ ತಣ್ಣೀರಿನ ಸ್ನಾನ ಮಾಡಿದ್ರೋ ತಲೆ ಭಾರ ಇನ್ನೂ ಹೆಚ್ಚಾಗುತ್ತೆ. ಕಾರಣ ತಣ್ಣೀರು ದೇಹವನ್ನ ಮತ್ತಷ್ಟು ಜಾಗೃತಗೊಳಿಸಿ ಆಗ್ತಿರೋ ತಲೆನೋವನ್ನ ಮತ್ತಷ್ಟು ಫೀಲ್ ಮಾಡುವಂತೆ ಬಡಿದೆಬ್ಬಿಸುತ್ತೆ. ಇದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಇನ್ನೊಂದಿಷ್ಟು ನೋವು ಬೋನಸ್ ಆಗಿ ಪಡೆದಂಗೆ. ಯಾಕಂದ್ರೆ ಕಾಫಿಯಲ್ಲಿರೋ ಕೆಫೆನ್ ನಿಮ್ಮನ್ನ ಇನ್ನಷ್ಟು ನರಕಕ್ಕೆ ತಳ್ಳೋದು ಗ್ಯಾರಂಟಿ. ಸ್ವಾಮಿ ಟಿಪ್ಸ್ ಇಷ್ಟೇ, ಎಷ್ಟು ಕುಡಿದಿದ್ದೀರೋ ಅಷ್ಟು ನೋವು ಅನುಭವಿಸಲೇಬೇಕು. ಅರ್ಥವಾಯ್ತಾ? ಇದೇ ಲಾಸ್ಟ್ ಪೆಗ್ಗು. ಜಾಸ್ತಿ ಕುಡಿದ್ರೆ ಮೆದುಳಿಗೆ ತೊಂದರೆ, ಕಡಿಮೆ ಕುಡಿದ್ರು ಜಾಸ್ತಿ ಕುಡಿದ್ರು ತೊಂದ್ರೆನೆ. ಇದು ಒಂದಿಷ್ಟು ಬುದ್ಧಿವಂತ ಕುಡುಕರ ಮಾಮೂಲಿ ಡೈಲಾಗ್. ಇದೇ ಕೊನೆ ಪೆಗ್ಗುರು, ದೇವರಣೆಗೆ ಇದಕ್ಕಿಂತ ಜಾಸ್ತಿ ಕುಡಿದ್ರೆ ನನ್ನ ಮೆಮೊರಿ ಲಾಸ್ ಆಗೋಗುತ್ತೆ, ಆಮೇಲೆ ನಾನು ಓದಿದ್ದೆಲ್ಲ ಮರ್ತೋಗುತ್ತೆ ಕಣ್ರೋ ಅನ್ನೋದು ಬಹಳ ಹುಡುಗರ ಡೈಲಾಗ್. ಗುಂಡು ಹಾಕಿದ್ರೆ ಮೆದುಳಿನ ಜೀವಕೋಶ ನಾಶವಾಗಿ ಮೆಮೊರಿ ಲಾಸ್ ಆಗುತ್ತೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ಫಸ್ಟ್ ಆಫ್ ಆಲ್ ಗುಂಡು ಮೆದುಳಿಗೆ ನೇರವಾಗಿ ಹೋಗೋದೇ ಇಲ್ಲ. ಅನೇಕ ವರ್ಷಗಳಿಂದ ಕುಡಿಯೋ ಅಭ್ಯಾಸ ಇದ್ರೆ ನರಗಳಿಗೆ ನಿಧಾನವಾಗಿ ಡ್ಯಾಮೇಜ್ ಆಗೋದು ನಿಜ. ಅದು ಮೆದುಳಿನ ಕೋಶಗಳನ್ನ ಹಾಳು ಮಾಡೋ ಬಗ್ಗೆ ಎಲ್ಲೂ ಪ್ರೂವ್ ಆಗಿಲ್ಲ ಕಣ್ರಿ. ವಿಚಿತ್ರ ಅಂದ್ರೆ ಇತ್ತೀಚೆಗೆ ಸಂಶೋಧನೆ ಮಾಡಿರೋ ಪ್ರಕಾರ ಅದೇ ಸ್ವಲ್ಪ ಮಕ್ಕಳಿಗೆ ಔಷಧಿ ಹಾಕ್ತಿವಲ್ಲ ಹಂಗೆ ಆ ಲೆವೆಲ್ಗೆ ಮೆದುಳು ಚುರುಕಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದಕ್ಕೇನು ಅನ್ಬೇಕೀಗ? ಇಷ್ಟೇ ಅಲ್ಲ ಕಣ್ರಿ, ಕುಡುಕರು ಇಂಥ 10 ಮಿಥ್ಯೆಗಳನ್ನ ಸತ್ಯ ಅಂತ ನಂಬ್ಕೊಂಡಿರ್ತಾರೆ. ಅದಕ್ಕೆ ಯಥಾನುಶಕ್ತಿ ಪ್ರಚಾರನೂ ಕೊಡ್ತಾರೆ. ಒಂದ್ ಕಥೆ ಕೇಳಿ. ಒಬ್ಬ ಪಕ್ಕಾ ಕುಡುಕ ಇನ್ಮೇಲೆ ಬೆಂಗಳೂರಲ್ಲಿ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ನಂತೆ. ಸಂಜೆ ಆಗ್ತಿದ್ದ ಹಾಗೆ ಪಕ್ಕದ ಹೊಸೂರಿಗೆ ಹೋಗಿ ಕಂಠ ಪೂರ್ತಿ ಏರಿಸ್ಕೊಂಡು ಬರ್ತಿದ್ನಂತೆ. ಕಷ್ಟ ಕಣ್ರಿ ಇವರ ಸಹವಾಸ. ಇವರ ಮತ್ತಷ್ಟು ತರಲೆಗಳನ್ನ ಹೇಳ್ತೀನಿ ಆಫ್ಟರ್ ದಿಸ್ ಬ್ರೇಕ್.